ಕೆಲವು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಈ ಸ್ವೀಟ್ನ ಈಸಿ ಮೆಥಡಲ್ಲಿ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ನಾವು ಬೇಕ್ರಿನಲ್ಲಿ ಹೇಗೆ ತೊಗೊಂಡು ಬಂದು ತಿಂತೀವೋ ಅಷ್ಟೇ ರುಚಿಯಾಗಿರುತ್ತೆ. ಈ ರೆಸಿಪಿ ಮಲೈ ಲಡ್ಡು ಇಲ್ಲ ಮಿಲ್ಕ್ ಲಡ್ಡು ಇಲ್ಲ ಪನ್ನೀರ್ ಲಡ್ಡು ಏನಾದರೂ ಕರಿಬಹುದು. ಇದಕ್ಕೆ ಯಾವುದೇ ರೀತಿ ಮಿಲ್ಕ್ ಪೌಡರ್, ಆರ್ಟಿಫಿಷಿಯಲ್ ಕಲರ್, ಫ್ಲೇವರ್ ಯಾವುದೂ ಸಹ ಯೂಸ್ ಮಾಡಿಲ್ಲ. ನಾನಿಲ್ಲಿ 2 ಲೀಟ್ರು ಹಾಲು ತೊಗೊಂಡಿದ್ದೀನಿ. ನೋಡಿ, 2 ಲೀಟ್ರು ಹಾಲನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ, ಈಗ ಹಾಲು ಕಾದಿದೆ. ಸ್ವಲ್ಪ ನೋಡಿ, ನಾನಿಲ್ಲಿ ಕೇಸರಿ ತೊಗೊಂಡಿದ್ದೀನಿ. ಈ ಕೇಸರಿಗೆ ನಾವು ಬಿಸಿ ಹಾಲನ್ನ ಹಾಕ್ಬಿಟ್ಟು ಹಾಗೆ ಸ್ವಲ್ಪ ನೆನೆಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ ಎಕ್ಸ್ಟ್ರಾ. ಈಗ ಹಾಲು ಕುದೀತಾ ಇದೆ. ಈಗ ಸ್ವಲ್ಪ ಇಲ್ಲಿ 2 ನಿಂಬೆಹಣ್ಣನ್ನು ಅದರ ರಸನ ಇಟ್ಕೊಂಡಿದ್ದೀನಿ. ಈಗ ಆ ರಸನ ಕುದೀತಾ ಇರೋ ಹಾಲಿಗೆ ಸೇರಿಸಿ ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಹೋಗೋಣ. ಈಗ ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಸಾಕು, ನಿಂಬೆ ರಸನ ನಮಗೆ ಹಾಲು ಒಡೆದು ಪನ್ನೀರ್ ಬರುತ್ತೆ. ನೋಡಿ, ಈಗ ನೀರಿನ ಅಂಶನೇ ಎಕ್ಸ್ಟ್ರಾ ಬಿಟ್ಕೊಂಡಿದೆ. ನೋಡಿ ಎಷ್ಟು ಚೆನ್ನಾಗಿ ಹಾಲು ಒಡೆದಿದೆ. ನಾವು ಇದರಲ್ಲಿ ರಸ್ಮಲೈ, ರಸಗುಲ್ಲ, ಪನ್ನೀರ್ ತುಂಬ ವೆರೈಟೀಸ್ ನಾವು ಮಾಡ್ಕೋಬೋದು. ಇಲ್ಲಿ ನೀವು ವಿನಿಗರ್ ಯೂಸ್ ಮಾಡಿ ಸಹ ಹಾಲು ಒಡಿಸ್ಬೋದು. ಆದರೆ ವಿನಿಗರ್ದು ಫ್ಲೇವರ್ ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ. ಹಾಗಾಗಿ ನಾನಿಲ್ಲಿ ನಿಂಬೆ ರಸನ ಯೂಸ್ ಮಾಡಿದ್ದೀನಿ. ಈಗ ನೋಡಿ, ಒಂದು ಸ್ಟ್ರೈನರ್ ತೊಗೊಂಡು ಅದ್ರ ಮೇಲೆ ಒಂದು ಕಾಟನ್ ಬಟ್ಟೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಒಡೆದಿರೋಂಥ ಹಾಲನ್ನು ಈಗ ಸೋಸ್ಕೊಳ್ಳೋಣ ನಾವು ಸ್ಟ್ರೈನರಲ್ಲಿ. ನೋಡಿ, ತುಂಬ ಅಂದರೆ ತುಂಬಾ ಚೆನ್ನಾಗಿ ಹಾಲೆಲ್ಲ ಒಡ್ಕೊಂಡಿದೆ. ನೋಡಿ, ಇಲ್ಲೇ ನೋಡಿದ್ರೇ ಗೊತ್ತಾಗ್ತಾ ಇದೆ. ಆ ನೀರು ಥರ ಸಪ್ರೇಟ್ ಎಕ್ಸ್ಟ್ರಾನೇ ಬಂದಿದೆ. ನೋಡಿ, ಆ ಪನ್ನೀರು ಎಕ್ಸ್ಟ್ರಾ ಬಂದಿದೆ. ಈಗ ಇದಕ್ಕೆ 1 ಗ್ಲಾಸ್ ಅಷ್ಟು ನಾನು ತಣ್ಣೀರು ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ತಣ್ಣಗಾಗಲಿ ಅಂತ. ಈಗ ಸ್ವಲ್ಪ ಇಂಟ್ಕೊಳ್ಳೋಣ. ಹಾಗೆಯೇ ಆ ನೀರಿನ ಅಂಶ ಎಲ್ಲ ಹೋಗಬೇಕು. ಹಾಗೆ ಚೆನ್ನಾಗಿ ಇಂಟ್ಕೊಳ್ಳೋಣ. ಈಗ ಹಿಂಡ್ಬಿಟ್ಟು ಒಂದು 10 ನಿಮಿಷ ಹಾಗೆ ಬಿಟ್ಕೊಳ್ಳೋಣ. ನೆಕ್ಸ್ಟ್ ನಾನಿಲ್ಲಿ 1 ಲೀಟರ್ ಹಾಲು ತೊಗೊಂಡಿದ್ದೀನಿ. ಈಗ 1 ಲೀಟರ್ ಹಾಲನ್ನು ಕಾಯೋದಕ್ಕೆ ಇಟ್ಕೊಳ್ಳೋಣ. ಈ 1 ಲೀಟ್ರ್ ಹಾಲು 1/4 ಲೀಟ್ರಷ್ಟು ಕಡಿಮೆ ಆಗಬೇಕು. ಅಲ್ಲಿವರೆಗೂ ನಾವು ಹಾಲನ್ನು ಚೆನ್ನಾಗಿ ಕುದಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ನಾವು ಅಂದರೆ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡಲಿಲ್ಲ ಅಂದ್ರೂ ಒಂದೊಂದು ಮಿನಿಟ್ಗೂ ನಾವು ಈ ರೀತಿ ತಿರುಕೋತಾ ಇರಬೇಕು. ಇಲ್ಲಾಂದರೆ ಸ್ವಲ್ಪ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಈಗ ನೋಡಿ, ನಾನು ಪನ್ನೀರನ್ನ ಇಟ್ಟಿದ್ನಲ್ಲ ಹಾಲು ಒಡಿಸ್ಬಿಟ್ಟು ಈಗ ತೋರಿಸ್ತಾ ಇದ್ದೀನಿ. ಒಂದು 10 ನಿಮಿಷ ಆದಮೇಲೆ ನೋಡಿ, ಎಲ್ಲ ಚೆನ್ನಾಗಿ ನೀರೆಲ್ಲ ಬಿಟ್ಕೊಂಡಿದೆ. ಈಗ ಇದನ್ನು ಹಾಗೆ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಯಾಕೆಂದರೆ ನಮಗೆ ಉಂಡೆ ಕಟ್ಟೋದಕ್ಕೂ ಚೆನ್ನಾಗಿ ಬರಬೇಕು. ಹಾಲು ಜೊತೆ ಬೇಗ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ ಸ್ವಲ್ಪ ಚೆನ್ನಾಗಿ ಅಲ್ಲೇ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಸ್ಮ್ಯಾಶ್ ಆಗಿದೆ. ಈಗ ನೋಡಿ, 1 ಲೀಟರ್ ಹಾಲು 1/4 ಲೀಟ್ರಷ್ಟು ಕಡಿಮೆ ಆಗಿದೆ. ಕುದ್ದು ಎಲ್ಲ ಫುಲ್ಲು ಕಡಿಮೆ ಆಗಿದೆ. ಈಗ ನಾನಿಲ್ಲಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೆಲ್ಲ ಪನ್ನೀರು, ಈಗ ಇದನ್ನು ಈ ಹಾಲೊಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ಹಾಲೊಳಗಡೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈಗ ಇದು ಮಿಕ್ಸ್ ಮಾಡಿದಾಗಿದೆ. ಇದಕ್ಕೆ 3/4 ಕಪ್ಪಷ್ಟು ನಾನು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. 4 ಕಪ್ಪಷ್ಟು ಹಾಲಿದೆ ಅಂತ ಅಂದರೆ ಅದಕ್ಕೆ 3/4 ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ನೀವು ಒಂದು 1/4 kg ಸಕ್ಕರೆ ಹಾಕ್ಕೊಂಡ್ರೆ ಸರಿಯಾಗತ್ತೆ. ನೀರೆಲ್ಲ ಡ್ರೈ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ನೋಡಿ ಈಗ ಎಲ್ಲ ಡ್ರೈ ಆಗಿದೆ. ಈ ಟೈಮಲ್ಲಿ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಇದನ್ನೇ ಎತ್ತಿಟ್ಕೊಳ್ಳೋಣ. ಎತ್ಕೊಂಡು ಇದಕ್ಕೆ ಸ್ವಲ್ಪ ನಾನು ಏಲಕ್ಕಿ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಫುಲ್ಲು ತಣ್ಣಗಾದ್ಮೇಲೆ ಈಗ ನಮಗೆಲ್ಲ ಒಂದೇ ಸೈಜ್ ಬೇಕು ಅಂದರೆ ಈ ರೀತಿ ಒಂದು ಸ್ಪೂನಲ್ಲಿ ನಾವು ತೊಗೊಂಡು ಈ ರೀತಿ ಉಂಡೆ ಮಾಡಿಕೊಂಡ್ರೆ ನಮಗೆ ಈ ಸ್ವೀಟು ಎಲ್ಲ ಒಂದೇ ಸೈಜಲ್ಲಾಗುತ್ತೆ. ನೋಡಿ, ಈ ರೀತಿ ಒಂದೊಂದಾಗಿಯೇ ಉಂಡೆ ಮಾಡ್ಕೊಂಡು ಇಟ್ಕೊಳ್ಳೋಣ. ನಾವು ಹೊರಗಡೆ ಹೇಗೆ ತೊಗೊಂಡು ಬರ್ತೀವೋ ಅದೇ ರೀತಿ ಇರುತ್ತೆ. ನಾವು ಮನೆಯಲ್ಲಿನೇ ಈಸಿಯಾಗಿ ನೋಡಿ, ನಾನಿಲ್ಲಿ 3 ಲೀಟ್ರು ಹಾಲು ಯೂಸ್ ಮಾಡಿದ್ದೀನಿ. ಮತ್ತು ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕೇಸರಿ. ಇಷ್ಟು ಬಿಟ್ಟರೆ ನಾನು ಯಾವುದೇ ರೀತಿ ಮಿಲ್ಕ್ ಪೌಡರ್ ಇಲ್ಲ ಆರ್ಟಿಫಿಷಿಯಲ್ ಫ್ಲೇವರ್ ಯಾವುದೂ ಯೂಸ್ ಮಾಡಿಲ್ಲ. ನಾವು ಆರಾಮಾಗಿ ಮನೇಲಿರೋ ವಸ್ತುಗಳಲ್ಲೇ ನಾವು ಈ ಸ್ವೀಟ್ನ ರೆಡಿ ಮಾಡ್ಕೋಬೋದು. ನಾನೀಗ ಬೇಕ್ರಿ ಸ್ಟೈಲಲ್ಲಿ ಕಾಣಿಸ್ಲಿ ಅನ್ನೋದಕ್ಕೋಸ್ಕರ ಹಾಲಲ್ಲಿ ನೆನೆಸಿಟ್ಟಿದ್ನಲ್ಲ ಕೇಸರಿ, ಅದನ್ನು ಈ ಮಲೈ ಲಡ್ಡು ಮೇಲ್ಗಡೆ ಇಟ್ಕೊಳ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಲುಕ್ಕಾಗಿ ಕಾಣಿಸ್ಲಿ ಅನ್ನೋದಕ್ಕೋಸ್ಕರ. ಹೀಗೆ ಎಲ್ಲ ಲಡ್ಡುಗೂ ನಾವು ಈ ಕೇಸರಿನ ಹಾಕ್ಕೊಳ್ತಾ ಬರ್ತೀನಿ.
ಈಗ ಅದೇ ರೀತಿ ಪಿಸ್ತನ ಕಟ್ ಮಾಡಿಕೊಂಡು ಎಲ್ಲದ್ರ ಮೇಲೂ ಪಿಸ್ತಾ ಪೀಸ್ನ ಇಟ್ಕೊಂಡು ಬಂದಿದ್ದೀನಿ. ಬೇಕ್ರಿ ಸ್ಟೈಲ್ನಲ್ಲೇ ಸ್ವೀಟ್ ಬಂದಿದೆ ಮತ್ತು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನಾವು ಬೇಕ್ರಿನಲ್ಲಿ ತಂದು ತಿನ್ನೋದಕ್ಕಿಂತ ಇದೇ ರೀತಿ ಮನೆಯಲ್ಲಿ ಮಾಡಿಕೊಂಡು ಮಕ್ಕಳಿಗೆಲ್ಲ ಕೊಟ್ಟರೆ ಮಕ್ಕಳಿಗೂ ಸಹ ತುಂಬಾ ಇಷ್ಟ ಆಗುತ್ತೆ. ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಮ್ಮ ಮತ್ತಷ್ಟು ರೆಸಿಪಿಗಳಿಗೋಸ್ಕರ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.